ವಾಗಿದ್ದು ಈ ಮಾನವ ಜನ್ಮದಲ್ಲಿ ತಾನ್ ಯಾರು ಅಂತ ತಿಳಿದು ಈ ಜೀವ ಭಾವವನ್ನು ನೀಗಿ ಪರಮಾತ್ಮ ಸ್ವರೂಪನೇ ತಾನಾಗ್ಬೇಕಂದ್ರ ಈ ಶ್ರವಣವೇ ಅತಿ ಮುಖ್ಯವಾದದ್ದು ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ನಾವು ನೋಡಿದ್ದೀರಪ್ಪಾಜಿ. ಮತ್ ಇಲ್ಲಿ ಶ್ರವಣ ಮುಖ್ಯವಾದದ್ದು ಅಂತ ಹೇಳಿದಾರ. ಮತ್ ಇವತ್ ಎಂತ ಶ್ರವಣವನ್ನ ಮಾಡ್ಬೇಕು, ಯಾವ ಶ್ರವಣವನ್ನ ಮಾಡಿದ್ರೆ ನಮಗೆ ಲಾಭ ಆಗ್ತದೆ ಅನ್ನೋ ವಿಚಾರವನ್ನ ಇವತ್ತು ತಿಳಿಸ್ತಾರಪ್ಪಾಜಿ. ದಶಕ 7 ಸಮಾಸ 9 ಶ್ರವಣ ನಿರೂಪಣೆ. ಶ್ರೀ ಗುರುಭ್ಯೋ ನಮಃ. ನುಡಿ 1:18. ಇನ್ನು ಹೇಗೆ ಶ್ರವಣ ಮಾಡಬೇಕೆಂಬುದನ್ನಾದರೂ ಎಲ್ಲವೂ ಹೇಳಿವೆವು. ಶ್ರೋತೃಗಳು ಏಕಚಿತ್ತದಿಂದ ಗಮನ ಕೊಡಬೇಕು. ಕೆಲವರು ನಿರೂಪಣೆಯ ರೀತಿ ಈಗಿರುವುದಲ್ಲ. ಅವರ ಪ್ರವಚನ ಕಿವಿಯಲ್ಲಿ ಬಿದ್ದರೆ ತನ್ನ ಆದಷ್ಟು ಸಮಾಧಾನವೂ ಭಂಗವಾಗುವುದು ಹಾಗೂ ಮಾಡಿದಷ್ಟು ನಿಶ್ಚಯವು ಒಮ್ಮೆಲೆ ಮುರಿದು ಹೋಗುವುದು. ಅಂದ್ರ ಇಲ್ಲಿ ಶ್ರವಣ ಕೆಲವ್ರು ಏನೋ ತಿಳಿದು ಏನೋ ಸ್ವಲ್ಪ ಏನೋ ಅವ್ರು ಮತಿಗೆ ಅನುಸಾರವಾಗಿ ಏನೋ ಸಾಧನೆ ಮಾಡ್ಕೊಂಡ್ ಬಂದಿರ್ತಾರ. ಇವ್ರು ಯಾರ ಏನಾರ ಹೇಳಿದ ತಕ್ಷಣ ಅವ್ರಿಗೆ ಏನಾಗ್ಬಿಡ್ತತಿ, ಅದು ಅಸಮಾಧಾನ ಆಗ್ಬಿಡ್ತತಿ ಕೆಲವರಿಗೆ. ಇನ್ನು ಕೆಲವರಿಗೆ ಇಲ್ಲಿವರೆಗೂ ನಾವ್ ಏನೋ ತಿಳಿದಿದ್ವಪ್ಪ, ಇವ್ರೇನ್ ಇದ್ದಂಗೆ ಇದೆಲ್ಲ ತಪ್ಪು, ಇದೆಲ್ಲ ಸುಳ್ಳು ಅಂತ ಎಲ್ಲಾ ಸುಳ್ಳು ಮಾಡ್ಬಿಟ್ರಲ್ಲಪ್ಪ ಅಂತೇಳಿ ಅವ್ರ ಮನಸ್ಸಿನೊಳಗೂ ಒಂದ್ಸಲ ಅಸಮಾಧಾನ ಆಗ್ತದ. ಅವ್ರ ನಿಶ್ಚಯವೂ ಕೂಡ ಮುರಿದು ಹೋಗ್ತದ. ಸಾಧಕರು ನಿಶ್ಚಯದ ಹೆಸರಿನಿಂದ ಪೂಜೆಯಿದ್ದ ಬರೀ ಆಡಂಬರದ ಅಂತ ಪ್ರವಚನವನ್ನು ಕೇಳತಕ್ಕದ್ದಲ್ಲ. ಇಲ್ಲಿ ಎಂತ ವಿಚಾರವನ್ನ ನಾವು ಕೇಳಬಾರದು ಅಂತ ಅಂದ್ರ, ಇಲ್ಲಿ ಯಾವುದು ಪೂಜೆಯಿಂದ ಕೂಡಿದ್ದು, ಪೂಜೆಯಿಂದ ಕೂಡೈತಿ ಅಂದ್ರ ಅವ್ರ ದೇವ್ರು ಬೇರೆ ಐತಿ, ನಾನ್ ಬೇರೆ ಅದನಿ, ಇವು ದೇವ್ರುಗಳು ಬೇರೆ ಅದವು ಅಂತ ಯಾರು ಬೇರೆ ದೇವ್ರನ್ನ ಪೂಜೆ ಮಾಡಕ್ ಹೋಗ್ತಾರೋ ಅಂತದ್ದನ್ನ ಜ್ಞಾನಿಗಳು ಅಂತ ವಿಚಾರವನ್ನ ಮತ್ತು ಆಡಂಬರದಂತ ಪ್ರವಚನವನ್ನ, ಅದ್ರೊಳಗ ಪಾರಮಾರ್ಥ ವಿಚಾರ ಇಲ್ಲದೆ ಕೇವಲ ಆಡಂಬರದಿಂದ ಕೂಡಂತದ್ದಿದೆಯಲ್ಲ, ಅದನ್ನ ಕೇಳತಕ್ಕದ್ದು. ಈಗ ತನ ಜಯಪ್ಪ ಗುರುಗಳು ಒಂದು ಪೂಜೆ ವಿಚಾರ, ದೇವ್ರ ವಿಚಾರದೊಳಗ ಮಾತಾಡಿದ್ರು. ಇಲ್ಲಿ ಅವನ್ ಕಲ್ಲು ಮಣ್ಣಿಗೆ ಪೂಜೆ ಮಾಡಕ್ ಹಚ್ಚಿದಾರ ಅಂದ್ರ ಅಲ್ಲಿ ತಾನ ದೇವ್ರು ಅನ್ನೋ ಜ್ಞಾನ ಇಲ್ಲ. ಅಲ್ಲಿ ಏನಾಗಿರ್ತತಿ ಅಂದ್ರ ತನ್ನ ನಿಜವನ್ನ ತಿಳಿಯಲಾರದೆ ಭಿನ್ನ ಭಾವನೆಯಿಂದ ಕಲ್ಲು, ಮಣ್ಣು, ಮರದ ಗೊಂಬೆಗಳನ್ನ ಪೂಜಿಸ್ತಿದ್ದಾರೆ. ಅಂದ್ರೆ ಅವ್ರಿಗೆ ತನ್ನ ನಿಜ ತಿಳಿದಿಲ್ಲ ಅಂತ. ಅಂತ ವಿಚಾರಗಳನ್ನ ಮತ್ತು ಆಡಂಬರದಿಂದ ಕೂಡಿರ್ತಕ್ಕಂತ ಪ್ರವಚನವನ್ನ ಕೇಳತಕ್ಕದ್ದಲ್ಲ. ಅದರಂತೆ ಒಂದು ಗ್ರಂಥ ಪ್ರತಿಪಾದಿಸುವುದನ್ನು ಮತ್ತೊಂದು ಗ್ರಂಥವು ಅಲ್ಲಗೆಳೆಯುವುದು. ಆ ಗ್ರಂಥಗಳ ಖಂಡನ ಮಂಡನದ ಗೊಂದಲದಲ್ಲಿ ಓದುವವನಿಗೆ ಕಡೆತನಕ್ಕೂ ಸಂಶಯವೇ ಬೆಳೆಯುವುದು. ಇಲ್ಲಿ ಗ್ರಂಥಗಳು ಬರೆದಿರ್ಬೇಕಾದ್ರೆ ಬರೆದಿರ್ತಕ್ಕಂಥವ್ರು ಇನ್ನೊಂದು ಗ್ರಂಥವನ್ನು ಅಲ್ಲುಗಳದು ಬರೆದು ಅದ್ರಾಗ ಹೇಳಿದ್ದೆಲ್ಲ ಸುಳ್ಳೈತಿ, ಈಗ ಹೇಳದ ಸತ್ಯ ಐತಿ ಅಂತ ಅವ್ರು ಏನಾದ್ರು ಬರೆದಿದ್ರು ಅಂದ್ರೆ, ಅಂತ ಗ್ರಂಥಗಳು ಇದ್ದದ್ವು ಅಂದ್ರೆ ಅಂತ ಗ್ರಂಥ ಓದುವವನಿಗೂ ಮತ್ತು ಕೇಳುವವರಿಗೂ ಕೂಡ ಕಡೆತನಕ ಸಂಶಯವೇ ಬೆಳೆಯುವುದು. ಅಂತ ಗ್ರಂಥಗಳನ್ನು ಓದತಕ್ಕದ್ದಲ್ಲ, ಮತ್ತ ಅಂತವ್ರು ಓದ್ತಾರಂದ್ರ ಅಂತವ್ ಕೇಳ್ತಕ್ಕದ್ದಲ್ಲ. ಕೆಲವು ಗ್ರಂಥಗಳು ಇದೇ ಸತ್ಯ ಅಂತ ಹೇಳ್ತಿರ್ತಾವ. ಇದನ್ ತಿಳಿದ್ರ ಅದನ್ ತಿಳಿತೈತಿ, ಅದನ್ ತಿಳಿದ್ರ ಇದನ್ ತಿಳಿತೈತಿ, ಅದನ್ ಮಾಡ್ಬೇಕ್ ಇದನ್ ಮಾಡ್ಬೇಕಂತ ಏನಾದ್ರು ಕರ್ಮ ಬೋಧನೆಗಳನ್ನು ಮಾಡ್ತಾವ ಅನ್ನೋದಾಗಿದ್ರ, ಅಥವಾ ಇನ್ನೊಂದು ಗ್ರಂಥವನ್ನ ಜರಿದು ಈ ಗ್ರಂಥ ಶ್ರೇಷ್ಠ ಅಂತ ಹೇಳ್ತತಿ ಅನ್ನೋದಾದ್ರ ಅಂತ ಗ್ರಂಥವನ್ನ ಓದತಕ್ಕದ್ದಲ್ಲ. ಒಂದ್ ವೇಳೆ ಯಾರಾದ್ರೂ ಓದ್ತಾರಂದ್ರು ಕೂಡ ಅಂತ ಗ್ರಂಥವನ್ನ ಕೇಳತಕ್ಕದ್ದಲ್ಲ. ಅದಕ್ಕ ವಾದ ಭೇದ ದೂರನಾದ ಗುರುವೇ ಮಂಗಲಂ. ವಾದಕ್ಕ ಭೇದಕ್ಕ ಅವ ನಿಲ್ಕೋದಿಲ್ಲ. ಹೌದಲ್ರಿ? ಹೌದ್ರಪ್ಪಾಜಿ, ಹೌದ. ಇದನ್ನ ಮಾಡಬಾರ್ದು. ವಾದ ಭೇದ ಸರ್ಕೊಳಕ್ ಕಲಿಬೇಕು. ವಾದಕ್ಕೆ ಯಾಕೆ ಬೀಳ್ಬೇಕು?
ನಂದ ಕರೆಯಪ್ಪ, ನಂದ್ ಕರೆ ಹೌದು. ಯಾರಿಗೆ? ನನಗ. ನಿಮಗ? ನಿಂಬುದು ಕರೆ. ನಿಂಬುದು ಸುಳ್ಳು, ನಂದು ಸುಳ್ಳು. ಯಪ್ಪ, ಇಬ್ರು ಮಾತಾಡೋದು ಸುಳ್ಳ ಮಾತಾಡಕತ್ತೀವಿ. ಇದು ತಿಳಿಬೇಕಲ್ಲ. ತಿಳಿದು ಸರ್ಕೊಳಕ್ ಕಲಿಬೇಕು. ಒತ್ತಿದ್ರ ಒತ್ತಬೇಕು. ಸರ್ವಂಗ ಅವ್ರು ಸರಿತಾರಪ್ಪ, ನಮ್ಮ ಮಾತು ಕೇಳ್ತಾರಪ್ಪ. ಬಿಡಬಾರದು. ಎಲ್ಲಿ ಮಠ ಗಟ್ಟಿ ಹತ್ತು ಮಠ ಅವಾಗ ತಿಳು ಮಠ ಒತ್ತದ ಹೇಳುದ ತಿಳಿಯುದಿಲ್ಲಪ್ಪ. ಅವಾಗ ನಮ್ಮನ್ನು ಒತ್ತಕ್ ಬರ್ತಾನ. ಸೊಮ್ಮಳ ಸರ್ಕೊರ್ಯೋ ವಾದಕ್ಕ ಭೇದಕ್ಕ ಅಲ್ಲೇ ಇಬ್ಬರಿಗೆ ಅಲ್ಲ. ಇವು ತಿಳಿವಲ್ದು, ಅವಗೂ ತಿಳಿವಲ್ದು. ಅದಕ್ಕ ವಾದಕ್ಕ ಭೇದಕ್ಕ ಹೋಗಬಾರದು. ನಿನ್ನ ನಿಜವನ್ನ ತಿಳಿಯಾಕ ಪ್ರಯತ್ನ ಮಾಡಬೇಕು. ನೋಡ್ರಿ. ಅಂದ್ರ ಈ ಗ್ರಂಥದೊಳಗ ವಿಚಾರದೊಳಗ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ವಾದ ವಿವಾದಕ್ಕ ಎಡಿ ಮಾಡಿಕೊಡ್ತಾವ ಅನ್ನೋದಾದ್ರ, ಗೊಂದಲಕ್ಕ ಬೀಳಿಸ್ತಾವ ಅನ್ನೋದಾದ್ರ ಅಂತ ಗ್ರಂಥಗಳನ್ನ ಓದತಕ್ಕದ್ದಲ್ಲ. ಸಾಧಕನು ತನ್ನ ಸಂಶಯಗಳು ಕಡಿದು ಅನುಮಾನ ನಿರಾಸನೆಯಾಗುವ ಅದ್ವೈತ ಗ್ರಂಥಗಳ ಶ್ರವಣವನ್ನ ಮಾಡಬೇಕು. ಸಾಧಕರಾಗಿರ್ತಕ್ಕಂಥವ್ರು ಆ ಗ್ರಂಥವನ್ನ ಓದಿದ್ರೆ ಅಥವಾ ಯಾರಾದ್ರೂ ಓದ್ತಾರೆ ಅನ್ನೋದನ್ನ ಕೇಳಿದ್ರ ನಮ್ಮ ಒಳಗಿನ ಸಂಶಯ ನಿವಾರಣೆ ಆಗ್ಬೇಕು. ಗೊಂದಲದಿಂದ ಬಿಡುಗಡೆ ಆಗ್ಬೇಕು, ಬಂಧನದಿಂದ ಬಿಡುಗಡೆ ಆಗ್ಬೇಕು. ಅಂತ ಅದ್ವೈತ ಗ್ರಂಥಗಳನ್ನೇ ಶ್ರವಣ ಮಾಡಬೇಕು. ನಿಜವಾದ ಮೋಕ್ಷ ಅಪೇಕ್ಷೆಯು ಬರೀ ಚರ್ಚೆಯನ್ನೇ ಬಿಟ್ಟು ಕೊಟ್ಟು ಪಾರಮಾರ್ಥದ ದಾರಿಯನ್ನು ಹಿಡಿಯುವನು. ನಿಜವಾದ ಮೋಕ್ಷಾಪೇಕ್ಷೆಗಳಾಗಿದ್ರ ಇದು ವಾದ ಇರೋದಂದ್ರ ಈ ತರ್ಕಕ್ಕ ಸಿಲುಕುವಂತ ವಿಚಾರಗಳನ್ನ ಅವನ್ ತರ್ಕ ಮಾಡಕ್ ಹೋಗೋದಿಲ್ಲ. ಅವನು ವಾದ ವಿವಾದ ಮಾಡಕ್ ಹೋಗೋದಿಲ್ಲ. ಅವನ್ನೆಲ್ಲವನ್ನು ಬಿಟ್ಟು ಎಲ್ಲೆಲ್ಲಿ ಐತೋ ಅಲ್ಲಿ ವಾದ ವಿವಾದ ಐತಿ, ಎಲ್ಲಿ ಒಂದೇ ಐತೋ ಅಲ್ಲಿ ವಾದ ವಿವಾದವಿಲ್ಲ. ಮತ್ತೆ ವಾದ ವಿವಾದವಿಲ್ಲದ್ ಯಾವ್ದಂದ್ರ ಪಾರಮಾರ್ಥ. ಆ ಪಾರಮಾರ್ಥದ ದಾರಿಯನ್ನ ಅವನು ಹಿಡಿತಾನ. ನಿಜವಾದ ಮೋಕ್ಷ ಅಪೇಕ್ಷೆಯಾಗಿದ್ರ, ನಿಜವಾದ ಚಿಂತಕನಾಗಿದ್ರ ಅವನು ಕೇವಲ ಯಾವ್ದು ಒಂದೈತೋ, ಯಾವ್ದು ಅಭೇದ ಐತೋ, ಯಾವ್ದು ನಾಶರಹಿತ ಐತೋ ಅದನ್ನ ಕೇಳಕ್ ಹೋಗ್ತಾನ. ಮತ್ತ ಅದು ಯಾವುದು ಅಂದ್ರ ಪಾರಮಾರ್ಥದ ದಾರಿಯನ್ನು ಹಿಡಿಯುವನು. ಹಾಗೂ ಅವನಿಗೆ ಪಾರಮಾರ್ಥದ ಪಥದ ಮಾರ್ಗದರ್ಶಕವಾದ ಅದ್ವೈತ ಗ್ರಂಥದಲ್ಲೇ ಪ್ರೀತಿ ಉದಯಿಸಿರುವುದು. ನಿಜವಾದ ಸಾಧಕರಿಗೆ ಯಾವ್ದ್ರಲ್ಲಿ ಪ್ರೀತಿ ಇರ್ತದಪ್ಪ ಅಂದ್ರ ಅದ್ವೈತ ಗ್ರಂಥದಲ್ಲಿ ಪ್ರೀತಿ ಉಂಟಾಗ್ತದೆ. ಇಲ್ಲಿ ಅವ್ರ ದ್ವೈತವನ್ನ ಅವ್ರು ಒಪ್ಪೋದಿಲ್ಲ, ಅವ್ರಿಗೆ ಕೇಳೋಕ್ಕೂ ಮನಸ್ಸಾಗೋದಿಲ್ಲ. ಅವ್ರಿಗೆ ಕೇವಲ ಅದ್ವೈತ ಅಂದ್ರ ಕೇವಲ ನೀನು ಪರಮಾತ್ಮ ಸ್ವರೂಪನಿದ್ದೀಯಪ್ಪ, ನಿನಗೆ ಹುಟ್ಟು ಸಾವುಗಳಿಲ್ಲ, ದುಃಖ ದುಮ್ಮಾನಗಳಿಲ್ಲ, ಬಂಧ ಮೋಕ್ಷಗಳಿಲ್ಲ, ನಿನಗೆ ಯಾವುದಿಲ್ಲ, ಅಖಂಡವಾದ ಪರಿಪೂರ್ಣ ಸ್ವರೂಪ ನೀನದಿ ಅಂತ ಏನ್ ತಿಳಿಸ್ತಾವಲ್ಲ ಅದ್ವೈತ, ಕೇವಲ ಒಂದೇ ಒಂದನ್ನೋದನ್ನ ತಿಳಿಸ್ತಾವಲ್ಲ ಅಂತ ಅದ್ವೈತ ಗ್ರಂಥದಲ್ಲಿ ನಿಜವಾದ ಸಾಧಕರಿಗೆ ಪ್ರೀತಿ ಉಂಟಾಗ್ತದ. ಅವ್ರ ಈ ಆತ್ಮ ವಿಚಾರವನ್ನು ಬಿಟ್ಟು, ಈ ಪಾರಮಾರ್ಥ ವಿಚಾರವನ್ನು ಬಿಟ್ಟು ಬೇರೆ ಯಾವ್ದನ್ನು ಕೇಳಕ್ ಅವ್ರ ಮನಸ್ಸು ಒಪ್ಪೋದಿಲ್ಲ. ಅವರು ಅವನ್ನ ನೋಡೋದಿಲ್ಲ, ಕೇಳಕ್ ಅವ್ರಿಗೆ ಒಪ್ಪೋದಿಲ್ಲ, ಅವು ರುಚಿಸೋದಿಲ್ಲ. ಅವ್ರ ಮನ ಯಾವಾಗ್ಲೂ ಕೂಡ ಈ ಪಾರಮಾರ್ಥದ ವಿಚಾರದ ಕಡೆಗೆ, ಅದ್ವೈತದ ವಿಚಾರದ ಕಡೆಗೆ ಅವ್ರ ಮನಸ್ಸು ಎಳಿತಿರ್ತತಿ. ಸಾರಾಂಶ: ಇಹವ ತ್ಯಜಿಸಿ ಪರವನ್ನು ಸಾಧಿಸಿಕೊಳ್ಳುತ್ತಿರುವ ಸಾಧಕನು ಅದ್ವೈತ ಶಾಸ್ತ್ರದಲ್ಲಿ ಲಕ್ಷ್ಯ ಹಾಕಬೇಕು. ಇಲ್ಲ ಅವನೊಬ್ಬನಿಗೆ ಅದು ಮನ ಒಪ್ತತಿ, ಮನ ಕೆಡಿಸ್ತತಿ, ಅದ್ವೈತ ಮಾತ್ರ ಕೇಳಕ್ ಇಷ್ಟ ಆಗ್ತದಂತ ಯಾವ್ದೋ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಅಲ್ಲ. ಪ್ರತಿಯೊಬ್ಬರು ಕೂಡ ಇಹ ಪರವನ್ನು ಸಾಧಿಸಿಕೊಳ್ಳುವ, ಇಹವ ತ್ಯಜಿಸಿ ಪರವನ್ನು ಸಾಧಿಸಿಕೊಳ್ಳುವ ಅಂದ್ರ ಈ ಪ್ರಪಂಚವನ್ನು ಬಿಟ್ಟು ಪಾರಮಾರ್ಥದ ವಿಚಾರವನ್ನ ತಿಳಿಸುವಂತದ್ದನ್ನೇ ತಿಳಿಬೇಕು. ಅವನು ಅದನ್ನೇ ಸಾಧಿಸ್ಬೇಕು, ಅದನ್ನೇ ಕೇಳಬೇಕು, ಅದನ್ನೇ ಓದ್ಬೇಕು. ಅನುಭವಗಳು ಕೂಡ ಚರ್ಚೆ ಮಾಡಿದ್ರ ಅವನು ಅದನ್ನೇ ಮಾಡ್ಬೇಕು. ಅವನು ಯಾವಾಗಲೂ ಅದ್ವೈತ ಶಾಸ್ತ್ರದಲ್ಲಿ ಲಕ್ಷ್ಯ ಹಾಕಬೇಕು.
ಅವನ ಮನಸ್ಸು ಎಲ್ಲರದು ಕೂಡ ಎಲ್ಲರದು ಹೇಳ್ತಾರೆ, ಯಾರ್ದೋ ಒಬ್ಬರದು ಅಂತಲ್ಲ. ಯಾರೋ ಒಬ್ಬರಿಗೆ ಅದ್ವೈತದ ವಿಚಾರ ಇಷ್ಟ ಆಗಬಹುದು, ಆದ್ರೆ ಎಲ್ಲರೂ ಕೂಡ ಅದ್ವೈತ ಶಾಸ್ತ್ರದೊಳಗೆ ಬಂದ್ರ ಅದ್ವೈತ ಶಾಸ್ತ್ರದನ್ನ ಕೇಳೋದ್ರಿಂದ ಅವನಿಗೆ ಎಲ್ಲ ಬಂದ ನಿವೃತ್ತಿ. ಹೇಳ್ರಪ್ಪ. ಗಂಧ ಎಣ್ಣೆ ನಾರು ಎಣ್ಣೆ ಅವನ್ ಕೂಡ ಜಗಳ ಮಾಡಿದ್ರಿ ಏನ್ ಸಿಡಿತೈತಿ? ನಾರು ಎಣ್ಣೆ ಸಿಡಿತೈತಿ. ಅವನು ಘಮ ಘಮ, ಜಗಳಾಡಿದವನು ಘಮ ಘಮ. ಯಾಕಂದ್ರ ಬಾಟ್ಲಿ ಹೊಡದ್ ಎಣ್ಣೆ ಸಿಡಿತಂದ್ರ ಘಮ ಘಮ ಇಬ್ರು ನಾರ್ತಾರ. ಅದ ಹೆರಿ ಎಣ್ಣೆ ಅವನ್ ಕೂಡ ಜಗಳ ಮಾಡಿದ್ರ ಇಬ್ರು ಮಸಿ ಮಸಿ. ಇವನು ಎರಿ ಎಣ್ಣೆ ಹಾಕಣ, ಅವನು ಎರಿ ಎಣ್ಣೆ, ದುರ್ವಾಸನೆ ಬರ್ತೈತಿ. ಅದಕ್ಕ ಗಂಧೆಣ್ಣೆ ಅವ್ರು ಕೂಡ ಅಂದ್ರ ತಿಳಿದವ್ರು ಕೂಡಿ ಜಗಳ, ಬಡದಾಟ, ಒಡನಾಟ, ಕೇಳುದು ಹೇಳುದು, ಚರ್ಚೆ ಹಿಡಿಸಿದ್ರ ಹಿಂಗ ಮಾಡ್ತಾರ. ಇದು ತಿಳಿಲಿಲ್ಲ ಅಂದ್ರ ಅಲ್ಲಿ ಅವ್ರು ಕೂಡ ನಾರು ಎಣ್ಣೆ ಅವ್ರನ್ನ ಬಿಡ್ತಾರ, ಹೆರಿ ಎಣ್ಣೆ ಕೂಡಿ ಜಗಳ ಮಾಡ್ತಾರ. ಅದಕ್ಕ ನಾರಿ ಎಣ್ಣೆ ಅವ್ರು ಅಂದ್ರ ತಿಳಿದವ್ರು ಕೂಡ ಒಡನಾಟ ಇರಬೇಕು ಅನ್ನೋ ಅಭಿಪ್ರಾಯ. ಇಲ್ಲಿ ತಿಳಿದವ್ರು ಕೂಡ ಅಜ್ಞಾನಿಯ ಸ್ನೇಹಕ್ಕಿಂತ, ಅಜ್ಞಾನಿಯದೊಳಗ ಸ್ನೇಹ ಮಾಡಕ್ಕಿಂತ ಜ್ಞಾನಿಯ ಮಿತ್ರತ್ವವೇ ಲೇಸು ಅಂತ ಹೇಳ್ತಾರೆ. ಅವನ್ ನಮಗ್ ಬೈತಾನಂತ, ಸಾರಿ, ಶತ್ರುತ್ವವೇ ಲೇಸು ಅಂತ. ಆ ಜ್ಞಾನಿ ನಮಗ್ ಶತ್ರು ಆಗಿದಾನಂದ್ರು ಕೂಡ ಅವನೊಳಗೆ ನಮಗ್ ಹಿತವಚನ ಶ್ರೇಷ್ಠವಾದ ಯಾವ್ದಾದ್ರು ಸಿಗ್ತೈತಿ. ಈ ಅಜ್ಞಾನಿ ಶತ್ರುನೇ ಸಾರಿ ಮಿತ್ರನೇ ಆಗಿದ್ರು ಕೂಡ ಅವನದ್ದ ನಮ್ಗೇನು ಅನುಕೂಲ ಆಗೋದಿಲ್ಲ. ಯಾಕಂದ್ರ ಅವನಿಗೆ ಹೇಳಿದ್ರಲ್ಲ ಎರಿಯ ಎಣ್ಣೆ ಅಂತ, ಚಕಡಿ ಗಾಲಿಗೆ ಎರಿಯ ಎಣ್ಣೆ ಇರ್ತತಲ್ಲ, ಕೀಲೆಣ್ಣೆ ಅಂತ, ಕೀಲೆಣ್ಣೆ ಕೂಡ ಜಗಳ ಮಾಡಿದ್ರೆ ನಮ್ಗೇನಾಗ್ತದ? ಅದು ನಮಗೆ ಅಜ್ಞಾನನೇ ಆಗ್ತದ. ಜ್ಞಾನಿಗಳು ಕೂಡ ಒಡನಾಡೋದ್ರಿಂದ ಜ್ಞಾನ ಪ್ರಾಪ್ತಿ ಆಗ್ತದ. ಅದಕ್ಕೆ ಇಲ್ಲಿ ಹೇಳ್ತಾರ, ನಿಜವಾದ ಸಾಧಕರಾಗಿರ್ತಕ್ಕಂಥವ್ರು ಅದ್ವೈತ ಶಾಸ್ತ್ರದಲ್ಲೇ ಲಕ್ಷ್ಯ ಹಾಕಬೇಕು. ಅದ್ವೈತ ವಿಷಯದ ಅಗತ್ಯವಿದ್ದ ಶೋತ್ರುವಿನೆದುರಿಗೆ ದ್ವೈತವನ್ನು ಹೇಳ ಹೋದರೆ ಅವನ ಮನಸ್ಸು ಕ್ಷುಬ್ಧವಾಗುತ್ತದೆ. ನಿಯಮವೇ ಹೀಗಿದೆಯಲ್ಲ, ತನ್ನ ಪ್ರೀತಿಯ ವಿಷಯ ಕೇಳಲಿಕ್ಕೆ ದೊರೆತರೆ ಸುಖವು ಹುಕ್ಕೇರುವುದು. ಯಾರು ಅದ್ವೈತ ಜ್ಞಾನಿಗಳಾಗಿರ್ತಾರೋ, ಯಾರು ಪರಬ್ರಹ್ಮ ಒಂದೇ ಸತ್ಯ, ಉಳಿದಿದ್ದು ಜಗತ್ತು, ಮನಸ್ಸು, ದೇಹ, ಇಂದ್ರಿಯ ಎಲ್ಲ ಸುಳ್ಳು ಅಂತ ತಿಳಿದು ಆ ಏಕಂ ಏವಂ ಅದ್ವಿತೀಯ ಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅಂತ ತಿಳಿದವ್ರ ಮುಂದೆ ನಾವೇನಾರ ದ್ವೈತದ್ದು ಬೇರೆ ಏನಾರ ನಾನ್ ಜೀವದನಿ, ನಾನ್ ಸಾಧನೆ ಮಾಡ್ಬೇಕು, ನಾನ್ ಮುಕ್ತನಾಗ್ಬೇಕು ಅಂತ ಹೇಳಿದ್ರ ಅವನ ಮನಸ್ಸು ಕುಂದಿ ಹೋಗ್ತದ, ಬಾಡಿ ಹೋಗ್ತದ, ಸಂಕುಚಿತ ಒಳಗಾಗ್ತದ. ಅದೇ ಅವನಿಗೆ ಇಷ್ಟವಾಗಿರ್ತಕ್ಕಂಥ ವಿಚಾರ, ಪರಮಾರ್ಥ ವಿಚಾರವನ್ನೇ, ಪರಬ್ರಹ್ಮ ಸ್ವರೂಪನೇ ನೀನಿದೆಯಪ್ಪ ಅಂತ ಆತ್ಮ ವಿಚಾರವನ್ನ, ಅದ್ವೈತ ವಿಚಾರವನ್ನು ಮಾತನಾಡಿದ್ರ ಅವನ ಮನಸ್ಸು ಅರಳತದ. ಇಲ್ಲದಿದ್ದರೆ ಬೇರೊಂದನ್ನು ಕೇಳಲಿಕ್ಕೆ ನಾವು ಬೇಜಾರುಗೊಳ್ಳುವುದು. ನಾವು ಆ ಪರಮಾರ್ಥ ವಿಚಾರವನ್ನ ಕೇಳ್ಕೊಂತಿದ್ದ ಪರಮಾತ್ಮ ಸ್ವರೂಪ ಅನ್ನೋದು ಒಂದೇ ಸತ್ಯ, ಉಳಿದದ್ದೆಲ್ಲ ಸುಳ್ಳು ಅಂತ ತಿಳಿದಿರೋರ್ಗೆ ಆ ಸುಳ್ಳಿನ ಸುದ್ದಿನ ಯಾರ ಹೇಳಕ್ ಬರ್ತಾರಂದ್ರ ಅವ್ರ ಮನಸ್ಸಿಗೆ ಬೇಜಾರಾಗ್ತದ. ಹೇಗೆ ಉಪಾಸಕರಿಗೆ ತಮ್ಮ ಉಪಾಸ ದೈವತದ ಮೇಲೆಯೇ ಅತ್ಯಂತ ಪ್ರೀತಿ ಇದ್ದು ಅವರೆದುರಿಗೆ ಮತ್ತೊಂದು ದೈವತವನ್ನು ವರ್ಣಿಸಿದರೆ ಆನಂದಿಸುವುದಿಲ್ಲ. ಈ ಕೆಲವ್ರನ್ನ ಮನೆ ದೇವ್ರಂತ ಮಾಡ್ಕೊಂಡಿರ್ತಾರ, ಅವ್ರ ದೇವ್ರು ನಮ್ ದೇವ್ರ ದೊಡ್ಡದು, ನಮ್ ದೇವ್ರ ದೊಡ್ಡದು ಅಂತ ಹೇಳ್ತಿರ್ತಾರ. ಅವಾಗ ಇನ್ನೊಬ್ರ ಬಂದು ನಿಮ್ ದೇವ್ರ ಏನ್ ದೊಡ್ಡದು, ನಿಮಗಿಂತ ನಮ್ ದೇವ್ರು ಬಹಳ ದೊಡ್ಡದು ಅಂತ ಹೇಳಿದ್ರ ಅವ್ರಿಗೆ ಮನಸ್ಸಿಗೆ ದುಃಖ ಆಗ್ತದ. ಈ ರೀತಿ ಪ್ರೀತಿಯ ಲಕ್ಷಣವೇ ಹೀಗಿದೆಯಲ್ಲ, ಹಿಂಗ ಅವ್ರ ಪ್ರೀತಿ ಹಿಂಗ ಮಾಡ್ಕೊಂಡ್ಬಿಡ್ತಾರ. ತಾವೇನ್ ತಿಳಿದಿರ್ತಾರೋ, ತಮ್ಮ ಮನಕ್ಕೆ ಯಾವ್ದು ಇಷ್ಟ ಆಗಿರ್ತದೋ ಅದೇ ಸತ್ಯ ಅನ್ನಂಗ ಅವ್ರು ಅದೇ ದೊಡ್ಡದನ್ನಂಗ್ ತಿಳಿದಿರ್ತಾರೆ. ನೀರು ತಗ್ಗು ಇದ್ದ ಕಡೆಗೆ ತಾನೇ ಹರಿಯುವಂತೆ ಅದು ಪ್ರೀತಿಯು ತಾನಾಗಿಯೇ ಪ್ರಕಟವಾಗುವುದು. ಆ ರೀತಿಯಾಗಿ ಆತ್ಮಜ್ಞಾನದ ಸಾಧಕನಿಗೆ ಅದ್ವೈತದ ಹೊರತಾಗಿ ಇತರ ಗ್ರಂಥಗಳು ಸೇರುವುದಿಲ್ಲ.
ನೀರು ಇಳಿಜಾರಿದ ಕಡೆಗೆ ಹೆಂಗ ತಾನೇ ಹರಿದು ಹೋಗ್ತದ, ಅದ್ನ ಯಾರೇನ್ ಅದಕ್ಕೆ ದಾರಿ ತೋರ್ಸೋದೇನ್ ಬೇಕಾಗಿಲ್ಲ, ನೀರಿಗೇನ್ ದಾರಿ ತೋರ್ಸೋದ್ ಬೇಕಾಗಿಲ್ಲ, ಅದು ಇಳಿಜಾರಿದ ಕಡೆಗೆ ಅದೇ ಹೋಗ್ತದೆ. ಹಂಗ ಅರ್ಥಾತ್ ಇಲ್ಲಿ ನಿಜವಾದ ಸಾಧಕನಾಗಿರ್ತಕ್ಕಂಥವನು ಅವನೇ ಅದ್ವೈತದ ಕಡೆಗೆ ಹೋಗ್ತಾನ. ಅವನಿಗೇನ್ ನೀನ್ ಅದ್ವೈತ ಕೇಳು ಅಂತ ಹೇಳೋದೇನ್ ಬೇಕಾಗೋದಿಲ್ಲ. ಅವನೇ ತನ್ನ ಅರಿವಿನಿಂದ ಅಥವಾ ತಿಳಿವಿನಿಂದ ಅಥವಾ ಯಾರಾದ್ರೂ ಹೇಳಿರೋ ಮಹಾತ್ಮರ ವಿಚಾರವನ್ನ ಕೇಳ್ತಾ ಕೇಳ್ತಾ, ಓ ಈ ದ್ವೈತ ಭಾವ ಅನ್ನೋದು ಸುಳ್ಳೈತಿ, ಇದು ಬಂಧನಕ್ಕೀಡು ಮಾಡ್ತತಿ, ಇದ್ರೊಳಗ ಸುಖ ದುಃಖಗಳೆಲ್ಲ ಸೇರ್ಕೊಂಡ್ಬಿಟ್ಟದವು, ಅವ್ಯಾವು ಶಾಶ್ವತವಲ್ಲ ಅನ್ನೋದು ಆ ದ್ವೈತದೊಳಗ ಅವನು ತಿಳಿದು, ಈ ಅದ್ವೈತದೊಳಗ ಇದೆಲ್ಲದಕ್ಕಿಂತ ಆ ಕಡೆ ಇರ್ತಕ್ಕಂಥದ್ದು, ಸುಖ ದುಃಖಗಳಿಗಿಂತ ಜನನ ಮರಣಗಳಿಗಿಂತ ನಾವೇನೆಲ್ಲ ಹೇಳ್ತಾವೋ ಅದೆಲ್ಲದಕ್ಕಿಂತ ಆ ಕಡೆಗಿರ್ತಕ್ಕಂಥ ಬಂಧನ ರಹಿತವಾಗಿದ್ದು ಅನ್ನೋ ಅವನು ಅದ್ವೈತ ವಿಚಾರವನ್ನ ಕೇಳಿದ್ನಂದ್ರ, ನೀರೆಂಗ ಇಳಿಜಾರಿದ ಕಡೆಗೆ ಹೋಗ್ತದೋ ಅದೇ ರೀತಿ ಅವನ ಮನಸ್ಸು ಕೂಡ ಅದ್ವೈತದ ಕಡೆಗೆ ಹೋಗ್ತದ. ಅವನಿಗೆ ಬೇರೆ ಗ್ರಂಥಗಳು ಯಾವ ಕೇಳಕ್ ಮನಸ್ಸಾಗೋದಿಲ್ಲ, ಅವನು ಕೇಳುವುದೂ ಇಲ್ಲ, ಮತ್ತವನ್ನ ಓದೋದು ಇಲ್ಲ. ಅವನಿಗೆ ಸಾರ ವಿಚಾರ ಬೇಕು. ಅವನಿಗೆ ಸಾರ ಸರ್ವವನ್ನು ಒಳಗೊಂಡು ಸರ್ವದಕ್ಕೂ ಆಧಾರವಾಗಿರ್ತಕ್ಕಂಥ ಪರಿಪೂರ್ಣ ವಿಚಾರ ಬೇಕು. ಈ ತತ್ವಗಳಿಂದ ಕೂಡಿರ್ತಕ್ಕಂಥ, ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶರೀರದ ಸ್ಥೂಲ ಸೂಕ್ಷ್ಮ ಶರೀರದ ಸುದ್ದಿ ಅವನಿಗೆ ಬೇಕಾಗೋದಿಲ್ಲ. ಅವನಿಗೆ ಬೇಕಾಗಿರೋದು ಅದರ ಕಡೆಗಿರ್ತಕ್ಕಂಥದ್ದು, ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು, ಆ ಪರಿಪೂರ್ಣವಾಗಿದ್ರ ಕಡೆಗೆ ಅವನ ಮನಸ್ಸು ಇರ್ತದೆ ವಿನ ಈ ಕಡೆ ಅವನ ಮನಸ್ಸು ಇರೋದಿಲ್ಲ. ಅಂಬಾ ಭವಾನಿ ಕುಲದೇವಿಯ ಎದುರಿಗೆ ಸಪ್ತಶತಿ ಗ್ರಂಥವೇ ಬೇಕು. ಅಲ್ಲಿ ಇನ್ನುಳಿದ ದೇವರ ಸುತ್ತಿಯು ಯಾವ ಕೆಲಸಕ್ಕೂ ಬಾರದು. ಇಲ್ಲಿ ಅಂಬಾದೇವಿಗೆ ಕುಲದೇವಿ ಅಂದ್ರೆ ಆ ದೇವತೆಗೆ ಅಂತ ಸಪ್ತಶತಿ ಗ್ರಂಥವೇ ಬೇಕು. ಆ ದೇವತೆಗಳಿಗೆ ಆಯಾ ದೇವ್ರ ಪುರಾಣ ಅವ್ರವ್ರ ಗ್ರಂಥಗಳು ಅವಕ್ ಬೇಕು, ಬೇರೆ ಇದ್ರಲ್ಲಿ ಬೇಕಾಗೋದಿಲ್ಲ. ಅನಂತನ ವ್ರತ ಹಿಡಿದವನಿಗೆ ನಿಷ್ಕಾಮತೆಯ ಭಗವದ್ಗೀತೆಯ ಕಾರಣ ಬೀಳುವುದಿಲ್ಲ. ಮತ್ತು ಸಾಧುಗಳಿಗೆ ಫಲಶಯ ಶುದ್ಧಿಯೇ ಇರದ್ದರಿಂದ ವ್ರತಾದಿಗಳ ಪ್ರಯೋಜನವಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ, ಇಲ್ಲಿ ಅನಂತನ ವ್ರತ ಹಿಡಿದವನಿಗೆ ಏನಾದ್ರೂ ದೇವರ ವ್ರತ ಮಾಡ್ಬೇಕು, ನಿಯಮ ನಿತ್ಯಗಳು ಮಾಡ್ಬೇಕು ಅನ್ನೋನ್ಗೆ ಈ ನಿಷ್ಕಾಮ ಭಾವದ ಭಗವದ್ಗೀತೆ ಅವನಿಗೆ ಬೇಕಾಗೋದಿಲ್ಲ. ನೀನು ಪರಮಾತ್ಮ ಸ್ವರೂಪದಿಯಪ್ಪ, ನೀನ್ ಆತ್ಮ ಸ್ವರೂಪದಿ ಅಂತ ಹೇಳೋದು ಈ ವ್ರತ ನಿಯಮ ನಿತ್ಯಗಳಿಗೆ ಅಂಟಿಕೊಂಡಿರ್ತಕ್ಕಂಥವನಿಗೆ, ಅವೇ ಸತ್ಯ ಅಂತ ತಿಳಿದಿರ್ತಕ್ಕಂಥವನಿಗೆ ಈ ನಿಷ್ಕಾಮತೆಯನ್ನು ತಿಳಿಸುವ ಭಗವದ್ಗೀತೆ ಅವನಿಗೆ ಬೇಕಾಗುವುದಿಲ್ಲ. ಈ ಸಾಧುಗಳಿಗೆ ಅವ್ರಿಗೆ ಯಾವುದೇ ಫಲಾಪೇಕ್ಷೆಗಳೇ ಇಲ್ಲ. ಅಂತವ್ರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ ಮನುಜ. ಅವ್ರಿಗೆ ಬ್ರಹ್ಮಬೋಧ ಬೋಧಸಾಕು ಆದ್ರ ಯಾವಾಗ ಕೇಳ್ಯಾರಪ್ಪ ಪುಣ್ಯಾತ್ಮ, ಯಾವ್ದಕ್ಕರ ಅಂಟ್ಕೊಂಡವ್ರಿಗೆ ಇದು ಹೆಂಗ ತಿಳಿತೈತಿ? ಇದ್ರ ಕಡೆ ಮಾಡಿದ್ರ ಸ್ವಲ್ಪ ಒಲವು ಆತಂದ್ರ ಇತ್ತ ಬರ್ತಾರ. ಅವ್ರಿಗೆ ಇದ್ರ ಕಡೆ ಅಪೇಕ್ಷಣೆ ಇಲ್ಲ, ಅದ್ರ ಕಡೆನೆ ಅಪೇಕ್ಷೆ ಐತಿ. ಅನಂತ ಹಲವಾಕಾರ ಅದ್ರ ಕಡೆ ಆ ದೇವತೆ ಈ ದೇವ್ರು ಆ ದೇವ್ರ ಯಾವಾಗ ಮನಸ್ಸು ಈ ಕಡೆ ಹೊಳಿತಪ್ಪ ಮರಯ್ಯ, ತಿಳಿದ್ರ ಹೊಳಿತೈತಿ. ತಿಳಿಲಿಕ್ಕ ಅತ್ತಾಗ ಸಾಗು. ಅದಕ್ಕ ಬರಿದೆ ಓದಿಪೆನೆಂಬ ಯಾಕೋ ಬ್ರಹ್ಮ ಬೋಧೆ ಯಾಕೆ ಬೋಧಿಸ್ತೀಯೋ, ಹಿಡಿಸೋದಿಲ್ಲೋ ಅವ್ರಿಗೆ. ಇದು ನಮಗ ತಿಳಿಬೇಕು, ಅವ್ರಿಗೆ ಹಿಡಿಸ್ತೈತಿಯೋ ಇಲ್ಲೋ. ಅವ್ರ ಎರಡು ಮಾತಾಡಿದ್ರ ಗೊತ್ತಾಗಿ ಬಿಡ್ತೈತಿ, ಇವ್ರಿಗೆ ಆ ಕಡೆ ಲಕ್ಷ್ಯ ಇಲ್ಲಪ್ಪ ಅಂತ. ಇದು ಹೊಳಪಾದ್ರ ಇವ ಅದ್ರ ಸುದ್ದಿ ತೆಗಿಯಾಕ ಹೋಗುದಿಲ್ಲ. ಮತ್ತ ಇವಾಗ ತಿಳಿಲಿಲ್ಲ ಅಂದ್ರೆ ಇವ ಹಂಗ ಬೋದ್ಸವ.
ಹ್ಞೂನ್ರಿ. ಈ ಹೊರಗ ಹುಡುಕ್ಯಂತ ಹೋದವ್ರಿಗೆ ಈ ನಿಷ್ಕಾಮ ಭಾವದ ಆತ್ಮಜ್ಞಾನ ವಿಚಾರ ಅವ್ರಿಗೆ ಬೇಕಾಗೋದಿಲ್ಲ. ಈ ಸಾಧು ಸಂತವ್ರಿಗೆ ಈ ವ್ರತ ನಿಯಮಗಳಿಂದ ಏನೂ ಪ್ರಯೋಜನ ಇಲ್ಲ. ಅವ್ರ ವ್ರತ ನಿಯಮ ನಿತ್ಯಗಳನ್ನು ಮಾಡಿ ಅವ್ರು ಪಡೆಯೋದ್ರ ಏನೈತಿ, ಅವ್ರಿಗೆ ಏನು ಬೇಕಾಗಿಲ್ಲ. ವೀರ ಕಂಕಣವನ್ನು ಮೂಗಿನಲ್ಲಿ ಹಾಕಿಕೊಂಡರೆ ಅದೇನು ಶೋಭೆ ಕೊಟ್ಟೀತೆ? ಯಾವುದು ಎಲ್ಲಿರಬೇಕೋ ಅಲ್ಲಿಯೇ ಚಂದ. ಈ ವೀರ ಕಂಕಣ ಅಂದ್ರ ರಣರಂಗದ ಒಳಗೆ ಯುದ್ಧಕ್ಕೆ ಹೋಗುವಾಗ ಕೈಗೆ ಕಂಕಣ ಕಟ್ಟಿ ಕಳಿಸ್ತಾರ. ಅಂತದ್ ಕೈಗೆ ಕಂಕಣ ಕಟ್ಟಿದ್ರ ಅದ ಚಂದ ಆಗ್ತದ ವಿನ ಅದನ್ನ ಮೂಗ್ನಾಗ ಏರ್ಸಿ ಅಂದ್ ಮೂಗ್ಬಟ್ ಮಾಡ್ಕೊಂಡ್ ಇಟ್ಕಂದ್ರ ಚಂದ ಆಗ್ತದೇನೋ. ಅಂದ್ರ ಅರ್ಥಾತ್ ಈ ಪಾರಮಾರ್ಥ ವಿಚಾರವನ್ನ ಕೇಳಿ ತಿಳಿಬೇಕ ವಿನಃ ಸುಮ್ನ ವ್ರತ ನಿಯಮ ನಿತ್ಯ ಮಾಡ್ಕೊಂತ ಕುತ್ಕಂದ್ರ ಅದೆಂದಿಗಾಗಿತ್ತು? ಯಾವುದು ಎಲ್ಲಿರಬೇಕೋ ಅಲ್ಲಿಯೇ ಚಂದವು, ಬೇರೆ ಕಡೆಗೆ ಉಪಯೋಗಕ್ಕೆ ಬಾರದು. ನೋಡಿರಿ, ಅನೇಕ ಸ್ಥಾನ ಮಹಾತ್ಮಗಳಿದ್ದು ಅವು ತಮ್ಮ ತಮ್ಮ ಜಾಗದಲ್ಲಿಯೇ ಪೂಜ್ಯವೆನಿಸುತ್ತವೆ ಅಲ್ಲದೆ ಅವುಗಳ ಸ್ಥಾನ ಬದಲಿಸಿ ಓದಿದರೆ ಅನವಸ್ಥೆಯಾಗುವುದು. ಕೆಲವು ಏನೇ ಸ್ಥಾನ ಮಹಾತ್ಮಗಳಿದ್ರು ಕೂಡ ಅದನ್ನ ಅಲ್ಲೆಲ್ಲಿ ಹಂಗಂಗ ಐತಿ ಅಂತ ಹೇಳಿದ್ರೆ ಅಷ್ಟೇ ಅದಕ್ ಮಹತ್ವ ಆಗ್ತದ. ಅದನ್ನ ಬಿಟ್ಟು ಅದ ಅಲ್ಲೇ ಐತಿ ಇಲ್ಲೈತಿ ಅಂದ್ರ ಅದು ಆಗೋದಿಲ್ಲ. ಈ ಮಲ್ಲಾರಿ ಮಹಾತ್ಮನು ದ್ವಾರಕೆಯಲ್ಲಿ, ದ್ವಾರಕಿ ಮಹಾತ್ಮನು ಕಾಶಿಯಲ್ಲಿ, ಮತ್ತು ಕಾಶಿ ಮಹಾತ್ಮನು ವೆಂಕಟಗಿರಿಯಲ್ಲಿ ಎಂದು ಓದಿದರೆ ಸಮವೆನಿಸುವುದಿಲ್ಲ. ಅಂದ್ರ ಅರ್ಥಾತ್ ಇಲ್ಲಿ ಏನಿರ್ತತಿ, ದ್ವಾರಕೆಗೆ ಯಾರು ಇರ್ಬೇಕಪ್ಪ? ಶ್ರೀಕೃಷ್ಣ ಇರ್ಬೇಕು. ಕಾಶಿಗೆ ಯಾರು ಇರ್ಬೇಕಪ್ಪ? ಕಾಶಿ ವಿಶ್ವನಾಥ್ ಇರ್ಬೇಕು. ವೆಂಕಟಗಿರಿಯಲ್ಲಿ ಯಾರು ಇರ್ಬೇಕಪ್ಪ? ತಿರುಪತಿ ತಿಮ್ಮಪ್ಪ ಇರ್ಬೇಕು. ಅವನ್ನ ಅಲ್ಲೆಲ್ಲೇ ಅದನ್ನ ಆ ಸ್ಥಳದೊಳಗ ಅವ್ರನ್ನ ಹೇಳಿ ಓದಿದ್ರ ಅದು ಶೋಭೆ ಆಗ್ತದ. ಅದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ನಾವ್ ಏನಾರು ಪಲ್ಲಟ ಮಾಡಿ ಹೇಳಕ್ ಹೋದ್ರ ಅದು ಶೋಭೆ ಅನ್ಸೋದಿಲ್ಲ. ಅಂದ್ರ ಅದರ ಅರ್ಥ ಏನ್ ಹೇಳ್ತದ? ಸಾರಾಂಶವಿಷ್ಟೇ, ಆಯಾ ಸ್ಥಾನಗಳ ಮಹತ್ವ ಅಲ್ಲಲ್ಲಿಯೇ ಸಿಹಿ. ಅದರಂತೆ ಜ್ಞಾನಿಗಳಿಗೆ ಅದ್ವೈತ ಗ್ರಂಥದ ಪ್ರೀತಿ ಇರುತ್ತದೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರ, ನಿಜವಾದ ಜ್ಞಾನಿ ಯಾರಿದ್ದಾರೋ ಅಂತವ್ರು ಯಾವಾಗ್ಲೂ ಅವರು ಅದ್ವೈತವನ್ನ ಪ್ರೀತಿಸ್ತಾರ. ದ್ವೈತವನ್ನ ಅವ್ರು ಎಂದಿಗೂ ಕೂಡ ಒಪ್ಪೋದಿಲ್ಲ, ಅದನ್ನ ಕೇಳೋದಿಲ್ಲ. ಇದಕ್ ಮಹಾತ್ಮರು ಹೇಳ್ತಾರ, ಅಂತವ್ರು ಶೀಲ ನೇಮ ನಿತ್ಯವ್ರ ಸಂಘದೊಳಗ ಇದ್ದವ್ರಿಗೆ ಈ ಆತ್ಮಜ್ಞಾನ ತಿಳಿಯೋದಿಲ್ಲ ಅಂತ ಹೇಳ್ತಾರ. ಆದ್ರಿಂದ ಈ ಅದ್ವೈತದಿಂದ ಮಾತ್ರ ಆತ್ಮಜ್ಞಾನ ತಿಳಿತೈತಿ. ನಿಜವಾದ ಜ್ಞಾನಿಗಳು ಈ ಅದ್ವೈತ ಗ್ರಂಥವನ್ನೇ ಅವರು ಪ್ರೀತಿಸ್ತಾರ ಅಂತ ಹೇಳ್ತದ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡಿದ್ರೆ ಶರಣಾರ್ಥಿ ಅಪ್ಪಾಜಿ. ಹೆಂಗೈತ್ ನೋಡ್ರಿಪ್ಪ.